ಹೈ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇದು ನಿನ್ನೆಯ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ನಿನ್ನೆ ಬರ್ತಡೇ ಎಲ್ಲ ಮುಗಿಯೋಕ್ಕೆ ಮುಂಚೆ ನಾನು ಅಡುಗೆ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದ್ರ ವೀಡಿಯೋ ಎಲ್ಲ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಏನೇನು ಮಾಡಿದ್ವಿ ಮನೆಯಲ್ಲಿ ಅಂತೆಲ್ಲ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೈಟು ನಾನು ಚಿಕನ್ ಸಾಂಬಾರು ಮತ್ತು ಗ್ರೇವಿ ಎಲ್ಲ ಮಾಡ್ಕೊಂಡಿದ್ದೆ. ಅದು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡು, ಮತ್ತು ಇವಾಗ ಅದೊಂದು ಮಿಕ್ಸರ್ ಜಾರಿಗಾಗಿ ಎಲ್ಲನೂ ಮಸಾಲೆ ಎಲ್ಲ ರುಬ್ಬಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ. ಈಗ ಇದನ್ನು ಗ್ರೈಂಡ್ ಮಾಡಾದಮೇಲೆ ಮತ್ತು ನಾನು ಇನ್ನೊಂದು ಮಸಾಲೆ ತೆಗಿಯೋಕ್ಕೆ ಅಂತೇಳಿ ಕಾಯಿ ತುರಿ ಎಲ್ಲನೂ ತುರಿದು ಇಟ್ಕೊಳ್ತಾ ಇದ್ದೀನಿ. ಇದು ಕೂಡ ಆಯಿತು ಫ್ರೆಂಡ್ಸ್. ನಾನಿಲ್ಲಿ ಒಂದು 3 kg ಚಿಕನಿಗೆ ಕ್ವಾಂಟಿಟಿ ತೋರಿಸ್ತಾ ಇರೋದು. ಇವತ್ತು ನಾನು ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಒಲೆಯಲ್ಲಿ ಅಡುಗೆ ಮಾಡಿ ಅಂತೇಳಿ. ಹಾಗೆ ರುಚಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮತ್ತು ತುಂಬ ರುಚಿಯಾಗಿ ಕೂಡ ಬರುತ್ತೆ. ಈಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಲೆ ಹಸ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಎಲ್ಲ ಹಾಕ್ಕೊಂಡು, ಈ ಮಸಾಲೆಗೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಪುಡಿ 2 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ತೊಗೊಂಡಿರುವಂತಹ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಅದ್ರದ್ದು ಚಿಕನಲ್ಲಿ ಏನು ನೀರು ಇರುತ್ತೋ ಆ ನೀರೆಲ್ಲ ಸುಂಡ್ತಾ ಬರಬೇಕು, ಡ್ರೈ ಆಗಬೇಕು. ಹಾಗೆಯೇ ನಾನಿಲ್ಲಿ ಒಂದು ಕಡೆ ಮುದ್ದೆಗೆ ನೀರು ಇಟ್ಕೊಂಡಿದ್ದೆ. ಆ ನೀರು ಕೂಡ ಕಾದಿದೆ ಅಂತೇಳಿ ಹಿಟ್ಟು ಹಾಕಿ ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ಮುದ್ದೆಯನ್ನು ರೆಡಿ ಮಾಡ್ಕೊಂಬಿಡೋಣ ಚಿಕನ್ ಸಾಂಬಾರು ಆಗೋಷ್ಟೊತ್ತಿಗೆ ಅಂತ ಹೇಳಿ. ಈಗ ನೋಡ್ಬೋದು ನೀವು, ಚಿಕನಲ್ಲಿರೋ ನೀರೆಲ್ಲ ಕೂಡ ಡ್ರೈ ಆಗುತ್ತಾ ಬರ್ತಾಯಿದೆ. ಈಗ ಮುಚ್ಚಿಟ್ಕೊಂಡಿರೋದು ಬೇಯಿಸ್ಬೇಕು ಫ್ರೆಂಡ್ಸ್. ಇದು ಮುಚ್ಚಿಟ್ಕೊಂಡು ಈಗ ನೋಡಿ, ನೀವು ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ತುಂಬ ರುಚಿ ಇತ್ತು ಫ್ರೆಂಡ್ಸ್. ನಾವು ಮಾತ್ರ ತುಂಬ ಚೆನ್ನಾಗಿ ಊಟ ಮಾಡಿದ್ವಿ ನೋಡಿ. ಈಗ ಇಷ್ಟಾದರೆ ಸಾಕು. ಇಲ್ಲಿ ನಾನು ಸ್ವಲ್ಪ ಮನೆಯಲ್ಲೇ ಮಾಡಿರೋಂತಹ ಚಿಕನ್ ಮಸಾಲ ಪುಡಿ ತೊಗೊಂಡಿದ್ದೀನಿ. ಈ ಸಾಂಬಾರು ಪೌಡರು ಕೂಡ ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್. ನಿಮ್ಗೇನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಚಿಕನ್ ಮಸಾಲ ಎಲ್ಲ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳಿ ಅಪ್ಲೋಡ್ ಮಾಡ್ತೀನಿ. ನೋಡ್ಬೋದು ನೀವು, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮಾತ್ರ ಅದ್ರ ಸುಕ್ಕನೂ ತುಂಬ ಚೆನ್ನಾಗಾಗಿತ್ತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸುಕ್ಕ ಮಾಡೋದು ಕೂಡ ಅಪ್ಲೋಡ್ ಮಾಡ್ತೀನಿ. ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ನೀರು, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಸಾಂಬಾರೆಲ್ಲ ರೆಡಿ ಆಯಿತು ಮತ್ತು ನಾವು ಊಟ ಎಲ್ಲ ಮುಗಿಸಿ ಫ್ರೆಂಡ್ಸ್ ಮಲ್ಕೊಂಡ್ವಿ. ಈಗ ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಂತೆ ನಡೆಯುತ್ತೆ ಫ್ರೆಂಡ್ಸ್ ನಮ್ಮೂರ ಹತ್ರ. ಅದಕ್ಕೆ ಅಲ್ಲಿ ಐಟಮ್ಸ್ ಎಲ್ಲ ತರೋಣ, ಸ್ವಲ್ಪ ಮನೆಗೆಲ್ಲ ದಿನಸಿ ಎಲ್ಲ ಖಾಲಿಯಾಗಿತ್ತು ಅಂತೇಳಿ ನಾವಿವತ್ತು ನಮ್ಮೂರಲ್ಲಿ ಸಂತೆ ನಡೀತಾ ಇತ್ತಲ್ಲ ಅಲ್ಲಿಗೆ ಹೋಗಿದ್ದೀವಿ. ಸ್ವಲ್ಪ ಲೇಟ್ ಆಗೋಯಿತು, ಇನ್ನೂ ಬೇಗನೆ ಹೋಗಬೇಕಿತ್ತು. ನೋಡ್ಬೋದು ನೀವು, ನಾನು ಏನೇನು ಬೇಕು ಅಂತ ನೋಡ್ತಿದ್ದೀನಿ, ಏನೇನು ತೊಗೊಳ್ಳಿ ಮನೆಗೆ. ಮತ್ತು ಬೆಂಗಳೂರಿಗೂ ಕೂಡ ಸ್ವಲ್ಪ ತೊಗೊಂಡೋಗೋ ಐಟಮ್ಸ್ ಇತ್ತು. ಅದಕ್ಕೆ ಚೆಕ್ ಮಾಡಿ ತೊಗೊಳ್ತಾ ಇದ್ದೆ, ಏನೇನು ತೊಗೋಬೋದು, ರೇಟ್ ಎಷ್ಟಿದೆ ಅಂತ ಎಲ್ಲ ಹೇಳಿ. ನೋಡಿ, ಸಂತೆ ಇಷ್ಟು ದೊಡ್ಡದಾಗಿದೆ. ಅಂದರೆ ಹಳ್ಳಿ ಕಡೆ ಗೊತ್ತಿರುತ್ತೆ ಸಂತೆ ಅಂದರೆ ಹೇಗಿರುತ್ತೆ ಏನು ಅಂತ ಹೇಳಿ. ಮತ್ತು ಸಂತೆಯಿಂದ ನಾವು ಏನೇನು ತಂದ್ವಿ ಅಂತೆಲ್ಲ ನೋಡಿ ಚೆಕ್ ಮಾಡ್ಕೊಳ್ತಾ ಇದ್ವಿ. ಎಷ್ಟೆಷ್ಟಿಗೆ ಅಮೌಂಟ್ ಹಾಕಿ ಕೊಟ್ಟರು ಅವರು, ಇಷ್ಟು ಅಮೌಂಟ್ ಕೊಡ್ಬೋದಾ ಹೇಗೆ ಅಂತೆಲ್ಲ. ಹಾಗೆ ನಾನು ನಮ್ಮ ಅತ್ತೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ತಂದಿರೋ ಐಟಮ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಮತ್ತು ಏನೇನು ತಂದಿದ್ವಲ್ಲ ಅದನ್ನೆಲ್ಲ ಹಾಗೆ ಜೋಡಿಸಿಟ್ಬಿಡೋಣ ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಡೋಣ ಅಂಥೇಳಿ ಎತ್ತಿಡ್ತಾಯಿದ್ದೆ. ಈರುಳ್ಳಿ ಆಗಿರ್ಬೋದು, ತಂದಿರೋ ಐಟಮ್ಸ್ ಎಲ್ಲನೂ ಆ ಜಾಗಕ್ಕೆ ಸೆಟ್ ಮಾಡಿಬಿಟ್ರೆ ಇದೊಂದು ಕೆಲಸ ಆಗೋಗಿಬಿಡುತ್ತೆ ಅಂಥೇಳಿ ಅದನ್ನು ಮುಗಿಸ್ಕೊಂಡೆ ಫ್ರೆಂಡ್ಸ್. ಅದು ಆದಮೇಲೆ ನಾವು ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಒಂದು 11 ಗಂಟೆ ಹತ್ರ ಆಗಿಬಿಟ್ಟಿತ್ತು ಸಂತೆಗೆಲ್ಲ ಹೋಗಿ ಬಂದಿದ್ದು. ಮತ್ತು ಟಿಫನ್ ಏನೂ ಮಾಡಿರಲಿಲ್ಲ. ಹಾಗೆ ಈಗ ಪಲಾವ್ ಮಾಡೋಣ ಅಂಥೇಳಿ ಟಿಫನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಹಾಗೆ ಸ್ವಲ್ಪ ಹಸಿ ಬಟಾಣಿ ಕಾಳು ತಂದಿದ್ವಿ. ಅದನ್ನು ಕೂಡ ನಮ್ಮ ಯಜಮಾನ್ರು ನಮ್ಮ ಅತ್ತೆ ಬಿಡಿಸ್ಕೊಡ್ತಾಯಿದ್ರು. ನಾನು ಅಷ್ಟೊತ್ತಿಗೆ ಪಲಾವ್ಗೆ ಏನೇನು ಬೇಕು ಅಂತೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ಮತ್ತು ನಮ್ಮ ಯಜಮಾನ್ರಿಗೆ ಕೊಟ್ಟೆ, ಸ್ವಲ್ಪ ರುಬ್ಕೊಡಿ ಟೈಮ್ ಆಗಿದೆ ಅಂತ ಹೇಳಿ. ಅವರು ಅದನ್ನು ರುಬ್ಬಿಟ್ಟು ಬಂದರು. ಅಷ್ಟೊತ್ತಿಗೆ ನಾನು ಕೂಡ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಅದನ್ನು ಕೂಡ ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡು ಬಂದೆ ಫ್ರೆಂಡ್ಸ್. ಈಗ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 2 ಇಂಚಷ್ಟು ಚಕ್ಕೆ ಲವಂಗ ಎಣ್ಣೆಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ನಾವು ರುಬ್ಬಿಟ್ಕೊಂಡಿರುವಂತಹ ಹಸಿ ಖಾರ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಇಷ್ಟು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊ, ತರಕಾರಿ ಎಲ್ಲನೂ
ಹಾಕಿ ಅದನ್ನು ಕೂಡ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಮನೆಯೆಲ್ಲ ಚೆನ್ನಾಗಿ ಅರೋಮ ಬರ್ತಾಯಿತ್ತು, ಘಮ ಘಮ ಅಂತ ಅನಿಸ್ತಾಯಿತ್ತು. ಅದಾದಮೇಲೆ ಇವಾಗ ನಾವು ಅಲ್ಲಿ ಒಂದು 5-6 ಟೊಮೆಟೊ ಕೂಡ ನಾನು ಪೇಸ್ಟ್ ಮಾಡಿ ಇಲ್ಲಿ ಆ್ಯಡ್ ಮಾಡಿಕೊಂಡೆ ಫ್ರೆಂಡ್ಸ್. ಅದು ಕೂಡ ಚೆನ್ನಾಗಿ ಕುಕ್ ಆಗಲಿ. ಅದಾದಮೇಲೆ ನಾವು ಮೊದಲೇ ಎತ್ತಿಟ್ಕೊಂಡಿರೋಂಥ ನಾನಿಲ್ಲಿ ಒಂದು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ನೀವು ಕ್ವಾಂಟಿಟಿ ಜಾಸ್ತಿ ಕಡಿಮೆ ಮಾಡ್ಕೊಬೋದು. ನೋಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರೋವರೆಗೂ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಡ್ರೈ ಆಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ನಾನಿಲ್ಲಿ ಅದಕ್ಕೆ 1 ಲೋಟ ನೀರು ಹಾಕ್ತಾಯಿದ್ದೀನಿ, ತಳ ಹಿಡಿಬಾರ್ದು ಅಂತ ಹೇಳಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಕಾಯಿನ ಹಾಲು ತೆಗೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆ ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ, ಹಾಲು ಹಾಕಿ ನೋಡಿ ತುಂಬ ರುಚಿ ಬರುತ್ತೆ ಪಲಾವು. ಇದೆಲ್ಲ ಆದಮೇಲೆ ಫೈನಲಾಗಿ ಈ ಥರ ಇದೆ, ನೋಡ್ಬೋದು ನೀವು. ಮನೆ ಅಂತೂ ತುಂಬ ಚೆನ್ನಾಗಿ ಘಮ ಘಮ ಅಂತ ಇತ್ತು. ಪಕ್ಕದ ಮನೆಯವ್ರು ಬಂದು ಯಾರಿದು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ದಾರಲ್ಲ, ಅಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಿದ್ದಿಲ್ಲ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಮ್ಮ ಯಜಮಾನ್ರು ಇಲ್ಲ ಅಲ್ಲಿ ಹಾಗೇ ಪಲಾವ್ ಮಾಡು ಅಂತೇಳಿ ಮಾಡ್ತಾಯಿದ್ಲು ನಮ್ಮ ಮಿಸ್ಸಸ್ಸು ಅಂತ ಹೇಳಿದ್ರು. ಈಗ ಟಿಫನ್ ಮಾಡೋಣ ಅಂತೇಳಿ ಎಲ್ಲರೂ ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆ ಅಜ್ಜಿ ಬಂದು ರೊಟ್ಟಿ ತಂದುಕೊಟ್ರು. ರೊಟ್ಟಿ ಮತ್ತು ಕೆಂಪು ಖಾರ ಚಟ್ನಿ ಖಾರ ಫ್ರೆಂಡ್ಸ್. ಅದು ನಾನು ಸ್ವಲ್ಪ ಹಾಗೆ ತಿಂದೆ, ಮತ್ತು ಅವರು ಕೂಡ ಅಲ್ಲೇ ಟಿಫನ್ ಸ್ವಲ್ಪ ಮಾಡಿದ್ರು. ಹಿಂಗೆ ನೋಡ್ಬೋದು ಎಲ್ಲರೂ ಕೂತ್ಕೊಂಡು ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟು ಹಾಗೆ ಸುಮ್ಮನೆಲ್ಲ ಮಾತಾಡ್ತಾ ಕೂತಿದ್ವಿ. ನಮ್ಮ ಹುಡುಗ ಎತ್ಕೊಂಡು ನನ್ನ ಮಗನಿಗೆ ಈ ಥರ ನವಿಲಲ್ಲಿ ಗಿರಿ ಸಿಕ್ಕಿತ್ತು ಇದರ ತೋಟದ ಹತ್ರ ಹೋದಾಗ, ಅದನ್ನು ಈ ಥರ ಕಟ್ಟಿ ಕೃಷ್ಣನ ಥರ ರೆಡಿ ಮಾಡಿದ್ದ. ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಬೆಂಗಳೂರಿಗೆ ಹೊರಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತೇಳಿ ಎಲ್ಲನೂ ತೆಗ್ದಿಟ್ಕೊಳ್ತಾ ಇದ್ವಿ. ನಮ್ಮ ಅತ್ತೆ ಏನೇನು ಬೇಕು ಅಂತ ತೊಗೊಂಡೋಗಕ್ಕೆ ರೆಡಿ ಮಾಡ್ಕೊಳ್ಳಿ, ಹೊರಡೋದಕ್ಕೆ ಲೇಟ್ ಆಗಿಬಿಟ್ರೆ ಮತ್ತು ಕತ್ಲೆ ಟೈಮಲ್ಲಿ ಹೊರಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಎಲ್ಲನೂ ಡಿವೈಡ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ವಿ. ನಮ್ಮ ಅತ್ತೆ ಸ್ವಲ್ಪ ಐಟಮ್ ಇಟ್ಕೊಂಡ್ರಷ್ಟೇ. ಮತ್ತು ಇದನ್ನು ನೀವು ನೋಡ್ಬೋದು ಫ್ರೆಂಡ್ಸ್, ಅರ್ಸನ್ ಸೋಪ್ ಈಗೆಲ್ಲೂ ಸಿಗೋದಿಲ್ಲ, ಬಟ್ ಕೊಳೆ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ಅದು ಬಟ್ಟೆಯಲ್ಲಿ ಮುಂಚೆ ಸಿಗ್ತಾಯಿತ್ತು, ಈಗೆಲ್ಲೂ ಸಿಗೋದಿಲ್ಲ, ಹಳ್ಳಿ ಕಡೆ ಮಾತ್ರ ಸಿಗುತ್ತೆ. ಅಲ್ಲೂ ಕಡಿಮೆ ಆಗಿದೆ ಇವಾಗ. ಅದಾದಮೇಲೆ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ನಾಟಿ ಬೆಲ್ಲ ತೊಗೊಂಡು ಬಂದಿದ್ದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ಹೇಗೆ ಯೂಸ್ ಮಾಡೋದು ಮತ್ತು ಅದರ ಬೆನಿಫಿಟ್ಸ್ ಏನು ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ನಾನು ಸಂತೆಗೆ ಹೋಗಿದ್ವಲ್ಲ, ಅಲ್ಲಿ ಕರ್ಮೀನು ಅದೆಲ್ಲ ತಂದ್ವಿ, ಸ್ವಲ್ಪ ಸೀಡಿ ಅವೆಲ್ಲ ತೊಗೊಂಡು ಬಂದ್ವಿ. ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ ಹೇಳಿ. ಮತ್ತು ಮುದ್ದೆ ತೆಗಿಯೋದು ಇದನ್ನು ಕೂಡ ತಂದ್ವಿ, ಪ್ಲೇಟು ಕೂಡ. ಈಗೆಲ್ಲ ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡ್ಮೇಲೆ ಇನ್ನೇನು ಹೊರಡೋಣ ಬೆಂಗಳೂರಿಗೆ ಅಂತೇಳಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗ್ತಾಯಿದ್ವಿ. ಅಷ್ಟೊತ್ತಿಗೆ ನಮ್ಮ ಹುಡುಗರು ಇಲ್ಲಿ ಸುಮ್ಮನೆ ಹಾಗೆ ಟೈಮ್ ಪಾಸ್ ಆಗ್ತಿಲ್ಲ ಅಂತೇಳಿ ಸೊಳ್ಳೆ ಪರದೆ ತಂದುಬಿಟ್ಟು ಮನೇಲಿ ಇದ್ದಿದ್ದನ್ನು ನಾವು ಮೀನು ಹಿಡಿತೀವಿ ಅಂತೇಳಿ ನಮ್ಮ ಮನೆ ಮುಂದೆನೇ ಕಟ್ಟೆ ಇತ್ತು, ಅಲ್ಲಿ ಮೀನು ಹಿಡ್ಕೊಂಡು ಟೈಮ್ ಪಾಸ್ ಮಾಡಿದ್ರು. ಈಗ ನಾವೆಲ್ಲ ಹೊರಡ್ತಾ ಇದ್ದೀವಿ, ಎಲ್ರಿಗೂ ಬಾಯ್ ಅಂತ ಹೇಳಿ ಬರ್ತಾಯಿದ್ವಿ, ಅವರೆಲ್ಲ ಬಾಯ್ ಮಾಡ್ತಾಯಿದ್ರು. ಇದೆಲ್ಲ ಆದಮೇಲೆ ನಾವು ಹೊರಟು ಬಂದ್ವಿ ಫ್ರೆಂಡ್ಸ್. ಹೊರಟು ಬಂದಾಗಲೇ ಸುಮಾರು ಲೇಟ್ ಆಗಿತ್ತು, ಒಂದು 8 ಗಂಟೆ ಆಗಿತ್ತು ಮನೆ ಬಿಡೋ ಅಷ್ಟೊತ್ತಿಗೆ ನೈಟು. ಹಾಗೆಯೇ ಬಂದು ಇಲ್ಲಿ ಕುಣಿಗಲ್ ಹತ್ರ ಟೀ ಕುಡಿಯೋಣ ಅಂತೇಳಿ ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ವಿ. ಎಲ್ಲೂ ಗಾಡಿ ನಿಲ್ಸೋಕ್ಕಾಗಲ್ಲ, ಕತ್ಲೆ ಟೈಮ್ ಬೇರೆ ಅಂತೇಳಿ ಇಲ್ಲಿ ಟೀ ಕುಡಿಯೋಣ ಅಂತೇಳ್ಬಿಟ್ಟು ಟೀ ಕುಡ್ಕೊಂಡು ಹೊರಟ್ವಿ. ಇದು ಬೆಳಗ್ಗೆಯಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ವ್ಲಾಗ್ಸ್ ನಾನಿವತ್ತು ಫ್ರೈಡೇ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮಗನಿಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ರು, ಹಾಗೆ ಅದ್ರ ಪ್ರಾಜೆಕ್ಟಿಗೆ ಏನೇನು ಬೇಕು ಅಂತ ಐಟಮ್ಸ್ ತರಬೇಕು ಫ್ರೆಂಡ್ಸ್. ಅದಕ್ಕೆ ಹೊರಡಬೇಕು ಇವಾಗ. ನೋಡಿದ್ರೆ ಆಚೆ ಮಳೆ ಬರ್ತಾಯಿದೆ, ಒಂದು 2 ಡೇಸಿಂದ ತುಂಬ ಮಳೆ ಇದೆ. ಆ ಮಳೆ ಕಡಿಮೆ ಆದಮೇಲೆ ಹೊರಡೋಣ ಅಂತ ರೆಡಿಯಾಗಿದ್ದೀವಿ. ಹಾಗೆಯೇ ತಂದ ಮೇಲೆ ಏನೇನು ಐಟಮ್ಸ್ ತಂದ್ವಿ ಅಂತ ನಾನು ಬ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗಾಗಲೇ ಹಾಗೆಯೇ ಬಿರಿಯಾನಿ ಊಟ ಮಾಡೋಣ ಅಂತೇಳಿ ಹೊರಗಡೆ ಹೋಗ್ತಾ ಇದ್ವಿ. ನಮ್ಮ ಯಜಮಾನ್ರು ದರ್ಶನ್ ರಿಲೀಸ್ ಆದರೆ ಅವರು ಮುಂಚೆಯಿಂದಲೂ ದೊಡ್ಡ ಫ್ಯಾನು ಫ್ರೆಂಡ್ಸ್ ದರ್ಶನಿಗೆ. ಅದಕ್ಕೆ ದರ್ಶನ್ ರಿಲೀಸ್ ಆದರೆ ನಾನು ಬಿರಿಯಾನಿ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ರು ಅವತ್ತು. ಅದಕ್ಕೆ ಇವತ್ತು ಫೈನಲಾಗಿ ಅವರು ಇವತ್ತು ರಿಲೀಸ್ ಆಗಿದ್ದಾರಲ್ವ, ಅದಕ್ಕೋಸ್ಕರ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆಯೇ ಬಿರಿಯಾನಿ ತಿಂದ್ಕೊಂಡು ಹಾಗೆ ಬರ್ತಾ ನನ್ನ ಮಗನ ಪ್ರಾಜೆಕ್ಟಿಗೆ ಏನೇನು ಬೇಕೆಲ್ಲ ತೊಗೊಂಡು ಬರಬೇಕು ಫ್ರೆಂಡ್ಸ್. ಅದಕ್ಕೆ ಈಗ ಹೊರಡ್ತಾ ಇದ್ದೀವಿ, ಹೊರಡಬೇಕು. ಇನ್ನು ಮಳೆ ಸ್ಟಾಪ್ ಆದಮೇಲೆ ಹೊರಡ್ತೀನಿ. ಅದಾದಮೇಲೆ ಬಂದು ಮನೆಗೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಅದೇ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತೀನಿ. ಮತ್ತು ನಾನು ಇನ್ಮೇಲೆ ಡೈಲಿ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ.
ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವಾಗ ಮತ್ತು ನೀವು ಯಾವ್ಯಾವ ಕಂಟ್ರಿಯಿಂದ ನೋಡ್ತಿದ್ದೀರಾ, ಎಲ್ಲಿಂದ ನೋಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಗೊತ್ತಾಗುತ್ತೆ ಅವಾಗ ಈ ಕಂಟ್ರಿಯಿಂದ, ಈ ಊರಿಂದ ನೋಡ್ತಾ ಇದ್ದಾರೆ, ನಮ್ಮ ವಿಡಿಯೋಗಳಿವರೆಗೂ ರೀಚ್ ಆಗ್ತಾಯಿದೆ ಅಂತ ನನಗೂ ಖುಷಿ ಆಗುತ್ತೆ ಫ್ರೆಂಡ್ಸ್. ಆಗ ಇನ್ನೂ ವಿಡಿಯೋಸ್ ಮಾಡೋದಕ್ಕೆ ಇನ್ನೂ ತುಂಬ ಸುಲಭ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಯಾರ್ಯಾರು ಯೂಟ್ಯೂಬರ್ಸ್ ಹೊಸಬ್ರು ಯೂಟ್ಯೂಬರ್ಸ್ ಇದ್ದಾರೆ ಅವರಿಗೆಲ್ಲ ಸಪೋರ್ಟ್ ಮಾಡಿ, ಹಾಗೆ ಎಂಕರೇಜ್ ಮಾಡಿಲ್ಲ. ಮತ್ತು ಇನ್ನೊಂದು ಫ್ರೆಂಡ್ಸ್, ನಾನಿಲ್ಲಿ ನೋಡ್ಬೋದು ನೀವು ಕರ್ಬೇವಿನ ಸೊಪ್ಪಿಂದ ಪೌಡರ್ ಮಾಡೋಣ ಅಂಥೇಳಿ ಒಂದು ಕಟ್ಟಷ್ಟು ಕರ್ಬೇವಿನ ಸೊಪ್ಪು ಬಿಡಿಸಿ ಒಂದು 3-4 ಡೇಸಿಂದ ಇದು ಒಣಗಿಸಿ 1 ವೀಕ್ ಆಯಿತು ಫ್ರೆಂಡ್ಸ್. ಇದು ಯಾಕಂದರೆ ಮಳೆ ಟೈಮಲ್ಲೋ ಒಣಗ್ತಾ ಇಲ್ಲ. ಈಗ ನೋಡಿ ಸೌಂಡ್ ಬರ್ಬೋದು ನಿಮಗೆ. ಇನ್ನೂ ಸ್ವಲ್ಪ ಆಗಬೇಕು. ಇದನ್ನು ಗ್ರೈಂಡ್ ಮಾಡಿ ಪುಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ದೋಸೆಗೆ ಮತ್ತು ಇಡ್ಲಿಗೆ ಚಟ್ನಿ ಪೌಡರಾಗಿ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇದ್ರ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇದನ್ನು ಮಾಡಿಬಿಟ್ಟು ಇದು ಮಾಡಬೇಕಾದ್ರೆ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ನೋಡೋಣ ಫ್ರೆಂಡ್ಸ್, ಅದಕ್ಕೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ರುಚಿ ಬರುತ್ತೆ ಫ್ರೆಂಡ್ಸ್. ಮತ್ತು ಹಾಗೆಯೇ ನುಗ್ಗೆ ಸೊಪ್ಪಲ್ಲೂ ಕೂಡ ಮಾಡ್ಕೊಬೋದು ಇದೇ ಥರ. ನಾನು ನುಗ್ಗೆ ಸೊಪ್ಪನ್ನು ಕೂಡ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದರದ್ದು ವಿಡಿಯೋ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಬೇಕಂದರೆ ದೋಸೆಗೆ ಚಟ್ನಿಗೆ ಏನು ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ ಅಂತ ಇರಬೇಕಾದ್ರೆ ಅಂದರೆ ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗಿ ಗಡಿಬಿಡಿಲಿ ಇರ್ತೀವಿ. ಅಕಸ್ಮಾತ್ ಒಂದಿನ ಏನೂ ಮಾಡೋದಕ್ಕೆ ಅಡುಗೆಗಳನ್ನ ಮನಸ್ಸಿರೋದಿಲ್ಲ. ಆಗ ಏನು ಮಾಡೋದು ಅಂತ ಹೇಳಿದ್ರೆ ಅಟ್ಲೀಸ್ಟ್ ದೋಸೆ ಹಿಟ್ಟು ಏನಾದರೂ ಇದ್ದರೆ ಸಡನ್ನಾಗಿ ಈ ಚಟ್ನಿ ಪೌಡರ್ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಹೀಗೆ ವೆಯ್ಟ್ ಲಾಸಿಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ವೆಯ್ಟ್ ಲಾಸ್ ವೀಡಿಯೋನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಕೂಡ ಸ್ವಲ್ಪ ದಪ್ಪ ಇದ್ದೀನಿ. ಅದರಿಂದ ವೆಯ್ಟ್ ಲಾಸ್ ಆಲ್ರೆಡಿ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೇನು ಬೇಕು ಅಂತ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ವೆಯ್ಟ್ ಲಾಸ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನಾನು ವಾಕಿಂಗ್ ಕೂಡ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಜೊತೆನೂ ನಾನು ಏನೇನು ಮಾಡ್ತೀನಿ, ನಂದು ಡಯಟಲ್ಲಿ ನನ್ನ ಬಾಡಿಗೆ ಏನೇನು ಸೂಟ್ ಆಗುತ್ತೆ ಅಂತ ಹೇಳಿ ನಾನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೂ ಕೂಡ ಅದರಿಂದ ಹೆಲ್ಪ್ ಆಗ್ಬೋದು. ಯಾರ್ಯಾರು ವೆಯ್ಟ್ ಲಾಸ್ ಮಾಡಿ ಹೆಲ್ಪ್ ಆಗುತ್ತೆ. ಆಫ್ಟರ್ C-ಸೆಕ್ಷನ್ ಆದಮೇಲೆ ಗೊತ್ತೇ ಇರುತ್ತೆ, ಸ್ವಲ್ಪ ಬಾಡಿ ಬಂದೇ ಬರುತ್ತೆ. ನಾವು ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತ ಫ್ರೆಂಡ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ನಾನೀಗ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಮತ್ತು ಮನೇಲಿ ಮಗು ಇದ್ದಾನಲ್ವ, ಅವನದು ಎಲ್ಲ ಹೋಮ್ವರ್ಕ್ ಒಂದು ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದು, ಮತ್ತು ನಾನು ಕೆಲ್ಸಕ್ಕೆ ಹೋಗಿ ಬರೋದು, ಅಲ್ಲಿಂದ ಬಂದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕಷ್ಟ ಆಗ್ತಾಯಿತ್ತು. ಇನ್ಮೇಲೆ ಸ್ವಲ್ಪ ಎಲ್ಲ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನು ವೆಯ್ಟ್ ಲಾಸ್ ಜರ್ನಿ ನನ್ನ ಜೊತೆನೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈಗ ಅರೌಂಡ್ ನಾನು ಒಂದು 60 kg ಇದ್ದೀನಿ. ನೆಕ್ಸ್ಟ್ ಎಷ್ಟು ಬರ್ತೀನೋ ಅಂತೇಳಿ ನೋಡೋಣ, ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತೇಳಿ. ಈಗ ಫ್ರೆಂಡ್ಸ್ ಮಳೆ ಎಲ್ಲ ನಿಂತಿದೆ, ಹೊರಡ್ತಾ ಇದ್ದೀವಿ. ಶಾಪ್ ಹತ್ರ ಬಂದ್ವಿ. ಈಗ ನಾನು ಏನೇನು ಬೇಕು ನನ್ನ ಮಗನ ಪ್ರಾಜೆಕ್ಟಿಗೆ ಅಂತೆಲ್ಲ ನೋಡಿದೆ. ಹಾಗೆಯೇ ನನ್ನ ಕ್ರೀಮ್ ಕೂಡ ಖಾಲಿಯಾಗಿತ್ತು ಅಂತೇಳಿ ಅದು ಕೂಡ ತೊಗೊಂಡು ಮತ್ತು ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ನೋಡಿ, ಇದೇ ಶಾಪಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಕ್ರಿಸ್ಮಸ್ ಇನ್ನೇನೋ ಬರ್ತಾ ಇದೆಯಲ್ಲ, ಅದಕ್ಕೆಲ್ಲ ಟ್ರೀ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿ ಇಟ್ಟಿದ್ದೆವು. ಇದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಅಡ್ವಾನ್ಸ್ ಹ್ಯಾಪಿ ಮೇರಿ ಕ್ರಿಸ್ಮಸ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್.